ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಅವ್ವ ಕರೆದಂಗಾಯ್ತು ಅಂತ ನಿಮ್ಗೆ ಹೇಳ್ದೆ ಹೊಂಟೋಗ್ಬಿಟ್ಟೆ. ಶಾರದವ್ವ ಕೇಳ್ದಾಗ್ಲೂ ಗಾಬ್ರಲ್ಲಿ ಏನು ಹೇಳೋದು ಅಂತ ಗೊತ್ತಾಗದೆ ಸುಳ್ಳು ಹೇಳ್ಬಿಟ್ಟೆ. ಇಲ್ಲಿ ನೋಡಿ, ಅವ್ವನ ಹುಡಿಕೊಂಡು ಹೋದಾಗ ಈ ಉಂಗುರ ಸಿಕ್ತು. ಅಂದರೆ ಇದನ್ನ ಅವ್ವನೇ ನಂಗೋಸ್ಕರ ಬಿಟ್ಟೋಗವಳ. ಇರ್ಬೋದು. ಇನ್ಮ್ಯಾಕೆ ಇದನ್ನ ಜೋಪಾನವಾಗಿ ಮಡಿಕತ್ತೀನಿ. ನಮ್ಮರೆ ನಾನು ಹೊಸಿ ಸಹಾಯ ಮಾಡಲಾ? ಏನು ಬೇಡಪ್ಪ, ಇಲ್ಲ ಅಂದರೆ ತೊಳೆದಿದ್ದಾಯ್ತು, ಒರೆಸ್ತಾ ಇದ್ದೀನಿ ಅಷ್ಟೇ. ನಾನು ಒರೆಸ್ಬಿಟ್ಟು ಬರ್ತೀನಿ, ನೀವು ಹೋಗಿ. ಸರಿ ಮಂಜು ಹೋಗು. ಹಾಂ ಲೇ, ಅದು ನೀರು ಕಟ್ಟೋದು ನಿಲ್ಲಿಸ್ಲಾ? ಆಲೇ ಸೋನೆ ಮಳೆ ಹೊಡಿತೈತೆ, ಆಮೇಲೆ ಕಟ್ಲಿಗದೆ ಆಯ್ತದದು. ಲೇ, ನೋಡ್ಕೊಂಡು ಬಾರ್ಲ. ನಾನು ಸರಿಯಾಗಿ ನೋಡ್ಕೊಂಡೆ ಹೋಯ್ತೀನಿ ರಾಮಣ್ಣ. ನೀನು ಓಡಾಡೋದೇ ಬತ್ತ ಯಾಕೋ ಸರಿ ಆಯ್ತಿಲ್ಲ. ಏಯ್, ಯಾಕ್ಲ ಹಿಂಗೆ ಮಾತಾಡ್ತೀಯಾ? ಯಾಕೆ? ನಾನು ಏನು ಹೇಳ್ತೀನಿ ಅಂತ ನಿಂಗೆ ಅರ್ಥ ಆಗ್ತಿಲ್ವಾ? ಲೇ ಅಶೋಕ, ನೀನು ಮಾತಾಡ್ತಾ ಇರೋ ರೀತಿ ಸರಿ ಇಲ್ಲಕಲ್ಲ. ಹೋ, ನೀನು ಮಾಡ್ತಿರೋದು ಮಾತ್ರ ಸರಿ ಆಯ್ತಾ? ಹೇ, ಇನ್ನೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಪಾಪ ಇಲ್ಲ ನನ್ನ ಮೇಲೆ. ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ. ಮತ್ತಿನ್ಯಾವ್ದ್ರ ಬಗ್ಗೆ ಹೇಳ್ತಿದ್ದಿಲ್ಲ? ಹೋ ರಮಣ, ಏಟು ಸಂದಾಕ್ ನಾಟಕ ಮಾಡ್ತಿದ್ಯಾ? ನಾನು ಕುಡ್ಕೊಂಡು ಬಂದಾಗ, ಜೂಜಾಡಿದಾಗ ತಪ್ಪು ಅಂತಿದ್ದೋ ನೀನೇ ತಾನೆ. ಆದರೆ ಈಗ ದಿನ ರಾತ್ರಿ ಆ ಹೊಸ ಟೀಚರ್ ಮನೆಗೆ ಹೋಯ್ತಿಯಲ್ಲ, ಇದು ಸರಿನಾ? ಇದು ಸರಿನಾ? ಅರೆ ವಾ, ಪರವಾಗಿಲ್ಲ ಕಣೆ ಚಂದ್ರಿ. ನಾನು ಅಂದ್ಕೊಂಡಿದ್ದಕ್ಕಿಂತ ಅಶೋಕ್ ಚೆನ್ನಾಗಿ ವಿಚಾರಿಸ್ಕೊಳ್ತಿದ್ದಾರೆ. ಬರ್ತಾ ಬರ್ತಾ ನನ್ನ ಗಂಡನಿಗೆ ಸ್ವಲ್ಪ ಬುದ್ಧಿ ಬರ್ತಿದೆ ಅಂತ ಅನ್ನಿಸ್ತಿದೆ. ಅಶೋಕ್, ಯಾರ ಹತ್ರ ಏನು ಮಾತಾಡ್ತೀರಾ ಅನ್ನೋದು ನೆನಪಿರ್ಲಿ. ಎಲ್ಲ ಗೊತ್ತಿದ್ದೆ ಮಾತಾಡ್ತಿರೋದತ್ಗೆ. ನಿಮ್ಮ ಪಾಲಿಗೆ ಇವನು ರಾಮ ಇರ್ಬೋದು, ಆದರೆ ಹೊರಗಡೆ ಏನೇನು ಮಾಡ್ತಿದ್ದಾನಂತ ಗೊತ್ತಾತ್ಗೆ ಎಲ್ಲ ಕೃಷ್ಣನ್ ಕೆಲಸನೇ. ಲೇ ಅಶೋಕ, ಯಾರ ಬಗ್ಗೆ ತೆಪ್ಪಾಗಿ ಮಾತಾಡ್ತಿದ್ದೀಯ ಅಂತ ಗೊತ್ತೇನಲ್ಲ? ನಮ್ಮ ರಾಮ ಎಂಥವನು ಅಂತ ಇಡೀ ಊರಿಗೆ ಗೊತ್ತು. ಅಂಥದ್ರಾಗೆ ಸ್ವಂತ ತಮ್ಮನಾಗಿ ನಿನ್ನ ಬಾಯಿಂದ ಇಂಥ ಮಾತು ಬರ್ಬೋದೇನ್ಕಲ್ಲ? ಮರ್ವಾದಿಯಾಗಿ ತಪ್ಪಾಯ್ತು ಅಂತ ಕೇಳಲ್ಲ? ತೆಪ್ಪಾಯ್ತು ಅಂತ ಕೇಳುವಂಥದ್ದು ನಾನು ಏನು ಮಾಡಲಿಲ್ಲ ಶಾರದವ್ವ. ಏನಾಯ್ತು ನಿನಗೆ? ನಿನ್ನ ಶಾರದವ್ವ, ನೀನು ಸುಮ್ಕಿರು. ಲೇ ಅಶೋಕ, ಏನ್ಲಾಯ್ತು ನಿಂಗೆ? ಯಾಕಲ ಹಿಂಗೆ ಆಡ್ತಾ ಇದ್ಯಾ? ಲೇ, ಅವ್ರು ನಮ್ಮ ಊರಿಗೆ ಬಂದಿರೋ ಟೀಚರ್ಕಲ್ಲ, ಗುರುಗಳು. ಅಶೋಕ್, ನೀವು ಮಾಡ್ತಿರೋದು ನೋಡಿದ್ರೆ ಇದು ನೀವಾಗೇ ಮಾತಾಡ್ತಿರೋ ಹಾಗೆ ಕಾಣಿಸ್ತಾ ಇಲ್ಲ. ಬೇರೆ ಯಾರೋ ನಿಮ್ಮನ್ನ ಮಾತಾಡಿಸ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಯಾರೂ ಇಲ್ಲ. ಯಾಕೆ? ನನಗೇನು ಮಾತಾಡೋಕೆ ಬರಲ್ವ ಅದಕ್ಕೆ? ನಾನೇನು ಚಿಕ್ಕ ಹುಡುಗನ? ರಾಜೀವ ಸರ್, ಈಗ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗೋಯ್ತು. ಪ್ರತಿ ಸ್ಕೂಲ್ಗೂ ಬಿಸಿ ಊಟ ಹೋಗಲೇಬೇಕು, ಹಾಗೆ ನೋಡ್ಕೋಬೇಕು. ಆಮೇಲೆ ಎಲ್ಲ ಹಳ್ಳಿಗಳಿಂದನೂ ಯಾವುದೇ ಮಕ್ಕಳು ಮನೇಲಿ ಕೂತ್ಕೋಬಾರ್ದು. ಹೇಗಾದ್ರೂ ಮಾಡಿ ಅವ್ರು ಸ್ಕೂಲಿಗೆ ಕರ್ಕೊಂಬರೋ ವ್ಯವಸ್ಥೆ ಮಾಡಬೇಕು. ಆಯ್ತು. ನಾನು ಈಗಾಗಲೇ ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೆ, ತಾಲೂಕು ಶಿಕ್ಷಣಾಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ.
ಪ್ರತಿ ಗ್ರಾಮಕ್ಕೂ ಪ್ರತಿ ಶಾಲೆಗೂ ಹೋಗಿ ಮಕ್ಕಳು ಕಡ್ಡಾಯವಾಗಿ ಬರಬೇಕು, ಆ ರೀತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಹೇಳಿದ್ದೀನಿ. ಆಮೇಲೆ ಈ ಪ್ರೈವೇಟ್ ಸ್ಕೂಲ್ಗಳನ್ನು ಹೇಗೆ ನಡೆಸ್ತಾರೋ ನಮ್ಮ ಗೌರ್ಮೆಂಟ್ ಸ್ಕೂಲು ಅದೇ ಥರ ನಡೀಬೇಕು. ಆಗಲೇ ಮಕ್ಕಳು ಬರೋಕ್ಕೆ ಸಾಧ್ಯ ಆಗೋದು, ಜನಕ್ಕೆ ಒಂದು ನಂಬಿಕೆ ಬರುತ್ತೆ ಇದು ಪ್ರೈವೇಟ್ ಸ್ಕೂಲ್ಗಿಂತ ಹಿಂದೇನಿಲ್ಲ ಅಂತ. ಮತ್ತು ಅಲ್ಲಿ ಜನ ಇದ್ದಾರಲ್ಲ ಅವರಿಗೆಲ್ಲ ಹೇಳಿಬಿಡಿ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮತ್ತು ಹೊಸ ಸ್ಕೂಲಿಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ. ಗಲಾಟೆ ಮಾಡ್ಕೋಬೇಡಿ, ಕನ್ವಿನ್ಸ್ ಮಾಡ್ಕೊಳ್ಳಿ. ಅವರೇನೋ ಊರಿಗೆ ಬಂದಿರೋ ಟೀಚರು ಗುರುಗಳು ಅಂತ ಡ್ರಾಮಾ ಮಾಡ್ತಿದ್ದಾನಲ್ಲ, ಮದುವೆಗೂ ಮುಂಚೆ ನೀವು ಟೀಚರ್ ಅಂತ ಗೊತ್ತಿದ್ದೆ ತಾನೇ ನಿಮ್ಮ ಹಿಂದೆ ಬಿದ್ದಿದ್ದು. ಆವಾಗಲೂ ನಿಮ್ಮ ಮನೆಗೆ ಹೀಗೆ ಬರ್ತಿದ್ನಾ? ಇನ್ನೊಂದು ಮಾತಾಡಿದ್ರೆ ಸಿಗದಾಕ್ಬಿಡ್ತೀನಿ. ರಾಮೋರೆ ಬಿಡಿ, ರಾಮೋರೆ ಬಿಡಿ, ಬಿಡಿ ರಾಮೋರೆ. ಬಿಡ್ಲ ಸಾಕ ರಾಮ, ಬಿಡ್ಲ. ಸಾಯಿಬ್ರು ಬಂದ್ರು ಬಿಡ್ಲ. ಅರೆ ಏನಿದು? ನಾನು ಬರ್ತೀನಿ ಅಂತ ನಿಮಗೆಲ್ಲ ಮೊದಲೇ ಗೊತ್ತಿತ್ತಾ? ಎಲ್ಲ ಹೀಗೆ ನಿಂತಿದ್ದೀರಿ. ಯಾಕೆ ಏನಾಯ್ತು? ಎಲ್ಲರೂ ಒಂಥರ ಇದ್ದೀರಿ. ಅದು ಮಾವ, ಏನಿಲ್ಲ ಸಾಯಿಬ್ರೆ, ನೀವು ಬಂದಿದ್ದ ಕಾರ್ ಶಬ್ದ ಕೇಳಿಸ್ತಲ್ಲ, ಅದಕ್ಕೆ ನೀವೇ ಬಂದಿರಬೇಕು ಅಂತ ಎಲ್ಲರೂ ಬಂದ್ವಿ. ಏನಿಲ್ವಲ್ಲ, ಹಾಗೇನಾದರೂ ಇದ್ದಿದ್ರೆ ರಾಮನೇ ಮೊದಲು ಬಂದು ನನ್ನ ತಾವು ಮಾತಾಡ್ತಿದ್ದೆ. ಅವನೇ ಯಾಕೋ ಸಪ್ಪಿರಂಗ, ಅವನೇ ಯಾಕೆ ಹಂಗೆ ನಿಂತ್ಕೊಂಡವನೇ? ಅಪ್ಪಯ್ಯ ಗಾಬರಿ ಆಗೋಗ್ಬಿಟ್ರ? ನಾವೆಲ್ಲರೂ ಸುಮ್ಕೆ ಹೆಂಗಿದ್ರೆ ನೀವೇನಂತೀರ ನೋಡಮ್ಮ ಅಂತ ಸುಮ್ಕೆ ಇದ್ವಿ. ಹೆಂಗೆ ಅಲ್ವಾ ಅತ್ತಿಗೆ? ಅಲ್ವಾ ನಮ್ಮರ? ಏಯ್ ಪೆದ್ದ ಪೈಲ್ವಾನ, ಇನ್ನೂ ಏನೇನು ಅಂತ ಆಟ ಆಡ್ತೀಯಲ್ಲ. ಅಪ್ಪಯ್ಯ ಇನ್ಮ್ಯಾಕೆ ನಾನು ಪೆದ್ದ ಪೈಲ್ವಾನ ಅಲ್ಲ, ಸ್ಕೂಲ್ಗೆ ಹೋಗ್ಬಿಟ್ಟು ಕಲಿಯೋಕೆ ಶುರು ಮಾಡಿವ್ನಿ. ಅರೇ ರೇ 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 ಸರಿನಪ್ಪ ದೊಡ್ಡ ಮನುಷ್ಯ. ಮತ್ತೆ ಎಲ್ಲರೂ ಹೇಗಿದ್ದೀರಿ? ಇನ್ನೂ ಎಲ್ಲ ಸಪ್ಪಿಗೆ ಇದ್ದೀರಲ್ಲ, ಯಾಕೆ? ಅಪ್ಪಯ್ಯ ಹಂಗೇನಿಲ್ಲ, ನೀವು ಮೊದಲು ತಿಂಡಿ ಮಾಡಿ ಅಪ್ಪಯ್ಯ. ಸರದವ ಹೋಗು, ಅಪ್ಪಂಗೆ ತಿಂಡಿ ಕೊಡು ಹೋಗು. ನಮ್ಮರೆ ಒಂಚೂರು ಬನ್ನಿ ಇಲ್ಲಿ ಒಂಚೂರು. ಅದು ಎಲ್ಲಿಟ್ಟರೆ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಅಶೋಕ ನಿಂತ್ಕೊಳ್ಳ. ಏನಾತ್ಲ ಅದನ್ನ ಹೇಳಕ್ಕೆ ಯಾಕಲ ಅಷ್ಟಕ್ಕೊಂದು ಯೋಚನೆ ಮಾಡ್ತಿದೀಯಾ? ಸರಿ ಹೋಗು, ಅದೇ ಕಾಲ ಸರಿ ಮಾಡ್ಕೊಂಡು ಹೋಗು. ನಮ್ಮರೆ ಅದು ಅಸೋಕಾಮನಲ್ಲ, ಅವನು ಯಾವುದೋ ಕೋಪ್ತಾಗೆ ಹಂಗೆ ಮಾತಾಡೋನೆ. ನೀವು ಅದನ್ನ ತಲೆಗೆ ಹಾಕಬೇಡಿ ನಮ್ಮರೆ. ಇಲ್ಲಿ ನೋಡಿ ನಮ್ಮರೆ. ಬಿಡಿ ಕೈನ. ಅಶೋಕ್ ಅವ್ರು ಏನೋ ಅಂದ್ರೂ ಕೋಪಕ್ಕಿಂತ ನನ್ನ ರಾಮ್ ಅವರು ನನ್ನಿಂದ ಮುಚ್ಚಿದ್ದಾರೆ ಅನ್ನೋ ಕೋಪ ಜಾಸ್ತಿ ಇದೆ. ಹೇಳಿ ರಾಮೋರೆ, ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ರಿ?
ನನ್ನ ಕಣ್ತಪ್ಪಿಸಿ ಹೋಗೋ ಅಗತ್ಯ ಏನಿತ್ತು? ನನ್ನಿಂದ ಏನು ಮುಚ್ಚಿಡ್ತಾ ಇದ್ದೀರಾ? ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ನೆನೆ ಸ್ಕೂಲಿಂದ ಬರಬೇಕಾದ್ರೆ ಗಾಡಿ ಮೀಟರ್ ನೋಡಿದೆ, ಈಗ ಮತ್ತೆ ಗಾಡಿ ತೊಳಿಬೇಕಾದ್ರೆ ನೋಡಿದೆ. ನಂಬರ್ ಚೇಂಜ್ ಇದೆ ಅಂದರೆ ನಿನ್ನೆ ರಾತ್ರಿ ನೀವೆಲ್ಲೋ ಹೋಗಿದ್ದೀರ. ಹೇಳಿ ರಾಮೋರೆ, ನೀವು ನನ್ನಿಂದ ಬೇಕು ಅಂತ ಏನು ಮುಚ್ಚಿಟ್ರಲ್ಲ, ಏನಾಯ್ತು ಅಂತ ಹೇಳಿ. ಫಸ್ಟ್ ನಾನು ತರ್ತೀನಲ್ಲ, ಆಮೇಲೆ ನೀನು ತಟ್ಟು. ಫಸ್ಟ್ ನಾನು ತರ್ತೀನಿ. ಈಗ ನಮ್ಮಿಬ್ರಲ್ಲಿ ಯಾಕೆ ಕಾಂಪಿಟೇಷನು? ಇಬ್ರು ಒಟ್ಟಿಗೆ ತಟ್ಟು ಬಾರ್ಲಾ ಹಂಗತ್ಯಾ? ಅವು ಕನ್ನಡಿ ಮೇಡಮ್, 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 ಗುಡ್ ಮಾರ್ನಿಂಗ್ ಮೇಡಮ್. ಯಾಕೆ ನೀವೇನು ತಂದಿಲ್ವಾ? ಬರೀ ಕೈಯಲ್ಲಿ ಬಂದಿದ್ದೀರಾ? ಅರೆ ಏನಾರ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡೆ ಮೇಡಮ್, ಆದರೆ ನಿಮ್ಮನ್ನು ನೋಡಬೇಕು ಅನ್ನೋ ಖುಷಿಯಾಗೆ ಬರೀ ಕೈನಾಗ ಬಂದ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಬರುವಾಗ ಖಂಡಿತ ಏನಾರ ತಗೊಂಡ್ಬರ್ತೀನಿ. ಈಗ ಬನ್ನಿ ಒಳಗೋಗಿ ಕೂತ್ಕೊಂಡು ಮಾತಾಡ್ಬೇಕು. ಸಾರ್ ನೀವು ಈ ತರ ಒಳಗಡೆ ಹೋಗ್ತಾ ಇದ್ದೀರಾ? ಗೆಟ್ ಔಟ್. ಮೊದಲು ಇಲ್ಲಿಂದ ಹೊರಡಿ. ಇದೇನು ನ್ಯಾಯ ಮೇಡಮ್? ರಾಮಣ್ಣ ಬಂದ್ರೆ ಮಾತ್ರ ಒಳಗೆ ಕರ್ಕೊತೀರಾ? ಅದುವೇ ಮಧ್ಯರಾತ್ರಿಲಿ. ಓ, ನಾವು ಬೆಳಗ್ಗೆ ಬಂದ್ರೆ ನಮ್ಮನ್ನೇ ಓಡಿಸ್ತಿರಲ್ಲ ನೀವು. ರಾಮ್ ಇಲ್ಲಿಗೆ ಬಂದಿದ್ದು ನಿಮಗೆ ಗೊತ್ತಾಯ್ತು? ಈ ವಿಷಯ ನಮಗ್ ಮಾತ್ರ ಅಲ್ಲ, ಇಡೀ ಊರ್ಗೆ ಗೊತ್ತು. ನಿಮ್ಮನ್ನುವೇ ರಾಮಣ್ಣನುವೇ ಸೇರಿಸ್ಕೊಂಡು ಊರ್ನಾಗ ಜನ ಏನೇನೋ ಮಾತಾಡ್ಕತ್ತವ್ರೆ. ಅಂದಂಗೆ ಊರ್ಗೆಲ್ಲ ಈ ವಿಚಾರ ಹೇಳಿದ್ ಯಾರು ಅನ್ಕಂಡ್ರಿ? ಯಾರು? ನಾವೇಯ. ಎಷ್ಟೋ ಧೈರ್ಯ ನಿನಗೆ? ಮೇಡಮ್, ನೀವೇನ್ ಮೇಡಮ್ ಹಿಂಗ್ ಹಿಡ್ಕೊಬಿಟ್ರಿ? ಬಿಡ್ಬಿಡಿ, ನಾವೇನ್ ಇಲ್ಲಿಗೆ ಬರ್ಬೇಕು ಅನ್ಕೊಂಡ್ ಬರ್ಲಿಲ್ಲ. ನಂದಿತ್ತು ಅದಕ್ಕೆ ಹೇಳದ್ಕೆಯ ನಾವಿಲ್ಲಿಗೆ ಬಂದಿದ್ದು. ಓ, ನೀವೇನೋ ಕೋಪ ಮಾಡ್ಕೊಂಡು ಏನೇನೋ ಮಾತಾಡ್ತಿರಲ್ಲ. ಬನ್ನಿ ಈಗ್ಲಾದ್ರೂ ಸಮಾಧಾನವಾಗಿ ಒಳಗಡೆ ಕುತ್ಕೊಂಡು ಮಾತಾಡ್ಬಾ. ಗೆಟ್ ಔಟ್, ಗೆಟ್ ಔಟ್. ಇಲ್ಲ, ನಾನು ಬರ್ತೀನಿ. ಬಿಟ್ಬಿಟ್ಟು ಹೋಯ್ತನ್ಪ ಡೇಟಾ. ಸರಿ ಬಿಡಿ ರಾಮಣ್ಣ, ನಿಮಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ಬೇಡ. ಅವು ನೋಡಿಕೊಂಡೋಗಿದ್ದೇನೆ ಮರೆ. ನಮ್ಮರೆ ಅವು ನೋಡಿಕೊಂಡೋಗಿದ್ದೆ. ನೆನ್ನೆ ಆ ಫೋಟೋ ಬಿದ್ದಾಗ್ಲಿಂದ ಯಾಕೋ ಮನಸ್ಸೇ ಒಂಥರ ಸರಿ ಇರಲಿಲ್ಲ. ಆಟೋದಲ್ಲಿ ಹೇಳಿದ್ರೆ ನೀವು ಬುಡುಕಿಲ್ಲ ಅಂತ ನಿಮ್ಗೆ ಹೇಳ್ದೆ ಹೊಂಟೋಗ್ಬಿಟ್ಟೆ ನಮ್ಮರೆ. ಸಂಸೆ. ಹ್ಞೂ, ಮತ್ತೆ ಅಷ್ಟೊತ್ತಿನಲ್ಲಿ ಯಾವ ಹೆಂಡತಿ ತಾನೇ ಒಪ್ಕೋತಾಳೆ? ಸರಿ, ಉಂಗ್ರ ಸಿಕ್ತು ಅಂದ್ರಲ್ಲ, ಹೇಳಿ ತೋರಿಸಿ.
ಸಂದಾಗೈತಲ್ವಾ? ತಗೊಳ್ಳಿ. ಇನ್ಮೇಲೆ ಈ ರೀತಿ ಹೇಳ್ದೆ ಹೋಗೋದು ಮಾಡಬಾರ್ದು. ಇಲ್ಲ, ಮಾಡೋಕ್ಕಿಲ್ಲ. ಸರಿ, ಈಗ ಹೋಗಿ ರೆಡಿಯಾಗಿ ಗರಡಿಗೆ ಹೋಗಿ ಬನ್ನಿ, ನಾನು ಸ್ಕೂಲಲ್ಲಿ ಸಿಗ್ತೀನಿ. ಓ, ವಾಕೆ ವಾಕೆ. ಅಕ್ಕ, ಏನಕ್ಕ ಇದು? ಇದೇನಾ ನೀವು ಅನ್ಕೊಂಡಿದ್ದು? ನಿಮ್ಮ ಯಜಮಾನ್ರು ಏಟೆ ಮಾತಾಡಿದ್ರು ಕೊನೆಗೆ ತಕ್ಕಡಿ ವಾಲಿದ್ದು ಆ ರಾಮಣ್ಣನ ಕಡೆಗೆ ಅಲ್ಲೂರಾ? ನನ್ನನ್ನೇ ಆಡ್ಕೋತೇನೆ. ಈ ಮನೇಲಿ ನಾನು ಅನ್ಕೊಂಡ ಹಾಗೆ ನಡೆಯುತ್ತೆ, ನಡಿಬೇಕು. ಕೊಂಕು ಮಾತಾಡ್ತೇನೆ ಇಡಿಯಟ್. ಕೋಣ ನನ್ನ ಗಂಡನ ಮೇಲೆ ಕೈ ಮಾಡ್ತಾನ. ನಿಂತ್ಕೊಳೆ, ನಿಂತ್ಕೋ. ಈ ನಂದಿತಾ ಅಂದ್ರೆ ಎಲ್ರಿಗೂ ಭಯ ಬಿಟ್ಟು ಹೋಯ್ತಲ್ವಾ? ಅಷ್ಟು ಸಲೀಸಾಗಿ ನನ್ನ ಮುಂದೆನೆ ಅಶೋಕ್ ಅವ್ರ ಕಾಲರ್ ಹಿಡ್ಕೊಂಡು ಮಾತಾಡ್ತಾನ ಆ ಕೋಣ. ಹಾ, ನನ್ನ ಗಂಡನ ಮೇಲೆ ಕೈ ಮಾಡಿದ್ರೆ ನನ್ನ ಮೇಲೆ ಕೈ ಮಾಡ್ದ ಹಾಗೆ. ಇವತ್ತು ಮಾತ್ರ ಮಾವ ಬರ್ದೇ ಇದ್ದಿದ್ರೆ ಕತೆ ಬೇರೆನೇ ಆಗಿರ್ತಿತ್ತು. ಅಂಥದ್ರಲ್ಲಿ ನೀನು ನನ್ನೇ ಆಡ್ಕೋತೀಯ? ಅಯ್ಯೋ ಅಕ್ಕ, ತಪ್ಪಾಗಿ ಹೇಳ್ಬಿಟ್ಟೆ, ಬಿಟ್ಬಿಡಿ ಅಕ್ಕ. ಎಣೆ ಮೇಲೆ, ಎಣ್ಣೆ ಮೇಲೆ ಹುಷಾರ್. ಸಲಿಗೆ ಕೊಟ್ಟ ಮಾತ್ರಕ್ಕೆ ಈ ನಂದಿತಾನ ಸುಲಭವಾಗಿ ತಗೊಳ್ಬೇಡಿ. ನಾನು ಮಾತ್ರ ಯಾರನ್ನು ಸುಮ್ಮನೆ ಬಿಡಲ್ಲ. ಆದಷ್ಟು ಬೇಗ ಆ ಕೋಣಂಗೊಂದು ಗತಿ ಕಾಣಿಸ್ತೀನಿ. ಹೋಗೆ. ನಮಸ್ಕಾರ ರಮಣ. ಜವರ, ಇದೇನಲ್ಲ ನಾನು ನೋಡಿದ ತಕ್ಷಣ ಮಾತಾಡದೆ ನಿಲ್ಲಿಸ್ಬಿಟ್ಟೆ? ಏನಿಲ್ಲ ಅಣ್ಣ, ಡೈಲಿ ಇದ್ದಿದ್ದೆ ಅಲ್ವಾ. ಸರಿ, ಬರ್ತೀನಿ ಕಲ್ಲ. ಅಣ್ಣ, ರಮಣ, ಯಾಕಣ್ಣ ಏನೋ ಯೋಚನೆ ಬರಂಗೈತೆ? ಏನಿಲ್ಲ ಕಲ್ಲ ಮಂಜ, ಮತ್ತೆ ಊರ್ ಜನ ಎಲ್ಲ ಯಾಕೋ ಒಂಥರ ನೋಡ್ತವ್ರೆ ಕಲ್ಲ. ಯಾಕೋ ಒಂಥರ ನಡ್ಕತ್ತವ್ರ? ನಾವು ನಮ್ಮೂರವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಬೆಳಗ್ಗೆನೆ ಎಲ್ಲವನ್ನೂ ಹಿಂಗೆ ಎಂಟಿತ್ತವು ಜಗಳ ಆಡ್ಕೊ ಬಂದು ಬೀದಿಲಿ ಪಂಚಾಯತಿ ಮಾತಾಡ್ತಾರೆ. ನಿಂಗೆ ಅದಕ್ಕೆ ಹಂಗೆ ಅನ್ನಿಸ್ತೈತೆ, ಏನು ತಲೆ ಕೆಡ್ಸ್ಕೊಬೇಡ. ಹಂಗಂತೀಯ? ಹ್ಞೂ ಕಣಣ್ಣ. ನಿನ್ನ ನಡಿ, ನಿನ್ನ ಕ್ಯಾಮೆ ನೋಡು, ಹೋಗು. ಸರಿ, ಇಲ್ಲೇ ಗಳ್ಳಿತ ಹೋಯ್ತಾ ಇದ್ದೆ. ನಿನಗೆಲ್ಲಾರ ಬಿಡ್ಬೇಕಾ? ಏನು ಬೇಡ, ನೀವು ಹೋಗು, ನಾವು ಹೋಯ್ತೀನಿ. ಸರಿ ಕಲ್ಲ, ಬರ್ತೀನಿ. ನನ್ನ ಮಕ್ಕಳು ಸುಮ್ಕೆನೇ ಇರೋಕ್ಕಿಲ್ಲ.
ಹೆಂಗೋ ರಾಮಣ್ಣಂಗೆ ಗೊತ್ತಾಗ್ಲಿಲ್ಲ